ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಥಂಡರ್ಬೋಲ್ಟ್ ಸಿನಿಮಾದ ಅಫಿಷಿಯಲ್ ಟ್ರೈಲರ್ನ ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೂ ಮುಂಚೆ ಬಂದಿರುವಂಥ ಟೀಸರ್ ಟ್ರೈಲರು ಮತ್ತು D23 ಕ್ಲಿಪ್ಸಲ್ಲಿ ಇದ್ದಿದ್ದ ವಿಷಯನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಮತ್ತು ಅದೇ ವಿಡಿಯೋಗಳಲ್ಲಿ ಹೇಳಿರೋ ಪ್ರಕಾರ ಈ ಸಿನಿಮಾದಲ್ಲಿ ಅವೆಂಜರ್ಸ್ ಟವರ್ನ ತೋರಿಸ್ತಾರೆ, ಅದನ್ನು ವ್ಯಾಲೆಂಟೈನ ಪರ್ಚೇಸ್ ಮಾಡಿದಾಳೆ ಅಂತೆಲ್ಲ ಹೇಳಿದ್ವಲ್ಲ, ಅದನ್ನು ಇಲ್ಲಿ ಡೈರೆಕ್ಟಾಗೆ ತೋರಿಸಿದ್ದಾರೆ. ಟೋನಿಯಿಂದ ಆ ಟವರ್ನ ಪರ್ಚೇಸ್ ಮಾಡಿ ಈಗ ಅವಳಿಗೆ ಹೆಂಗ್ ಬೇಕಂಗೆ ಆಲ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾಳೆ, ಡೆವಲಪ್ ಮಾಡ್ತಾ ಇದ್ದಾಳೆ. ಅದು ಬಿಲ್ಡಿಂಗ್ ಪಕ್ಕದಲ್ಲಿರುವಂಥ ಕ್ರೇನ್ಗಳನ್ನ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಮತ್ತು ಇವಳು ಇದನ್ನೆಲ್ಲ ಮಾಡ್ತಿರೋದು ಯಾವ ಉದ್ದೇಶಕ್ಕೋಸ್ಕರನಪ್ಪ ಅಂತ ಹೇಳಿದ್ರೆ, ಒಬ್ಬ ಅರ್ತ್ ಮೈಟಿಯಸ್ಟ್ ಹೀರೋನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಅದು ಬೇರೆ ಯಾರೂ ಅಲ್ಲ, ಸೆಂಟ್ರಿನೇ. ಅದನ್ನು ಈ ಟ್ರೈಲರ್ನಲ್ಲಿ ಸ್ಪಷ್ಟವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಈಗ ಅವೆಂಜರ್ಸ್ಗಳು ಯಾರೂ ಇಲ್ಲ, ಆದರೂ ಕೂಡ ಜನಗಳು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಬೇಕೇ ಬೇಕು, ಹೀರೋಗಳು ಅವಶ್ಯಕತೆ ಇದೆ. ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾರಂಥ ಹೀರೋ ಹೆಂಗಿದಾನಪ್ಪ ಅಂತ ಹೇಳಿದ್ರೆ, ಎಲ್ಲ ಅವೆಂಜರ್ಸ್ಗಳನ್ನು ಒಟ್ಟಿಗೆ ಸೇರಿಸಿದ್ರು ಕೂಡ ಅವ್ನು ಸಮ ಆಗಲ್ಲ ಅಂತ. ಅವನೇ ಸೆಂಟ್ರಿ. ಇದು ನೋಡೋದಕ್ಕೆ ಹೆಂಗಿದೆ ಅಂತ ಹೇಳಿದ್ರೆ, ದಿ ಬಾಯ್ಸ್ ಸೀರೀಸ್ನಲ್ಲಿ ವೋಟ್ನವರು ಹೋಮ್ಲ್ಯಾಂಡರ್ನ ಕ್ರಿಯೇಟ್ ಮಾಡ್ತಾರೆ ನೋಡಿ, ಸೇಮ್ ಹಂಗೆ ಆಗಿದೆ ಇಲ್ಲಿ. ಅಲ್ಲಿ ಹೋಮ್ಲ್ಯಾಂಡರ್ನ ಒಬ್ಬ ಹೀರೋ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ, ಆದರೆ ಅವನು ವಿಲನ್ ಆಗ್ತಾನೆ. ಇಲ್ಲೂ ಸೇಮ್ ಅದೇ ಥರ ಸೆಂಟ್ರಿನ ಒಬ್ಬ ಹೀರೋ ಆಗಿ ಮಾಡಬೇಕು ಅಂತೇಳಿ ಅವನನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆದರೆ ಅವನೀಗ ಇಲ್ಲಿ ವಿಲನ್ ಆಗ್ತಾ ಇದ್ದಾನೆ. ಅಂದರೆ ಅವನ ಒರಿಜಿನಲ್ ಐಡೆಂಟಿಟಿ ಬಾಬ್, ಅವನನ್ನು ಸೆಂಟ್ರಿ ಮಾಡೋದಕ್ಕಂತೇಳಿ ಹೊರಟಿದ್ದಾರೆ. ಆದರೆ ಅವನು ಸೆಂಟ್ರಿ ಆಗದೇನೆ ಇಲ್ಲಿ ವಾರ್ಡ್ ಆಗ್ತಾ ಇದ್ದಾನೆ. ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವಾರ್ಡ್ ಅಂತ ಹೆಸರು ಕೊಟ್ಟಿಲ್ಲ, ಸೆಂಟ್ರಿ ಅಂತಾನೆ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಗೆರಾಲ್ಡಿನ್ ವಿಶ್ವನಾಥನ್ ಅವರು ಬಕ್ಕಿ ಜೊತೆ ಮಾತಾಡ್ತಿರುವಾಗ ಗೊತ್ತಾಗುತ್ತೆ. ಫೋನ್ ಕಾಲ್ನಲ್ಲಿ ಹೇಳ್ತಾ ಇರ್ತಾರೆ, ಸೆಂಟ್ರಿಗ ಕಂಟ್ರೋಲ್ ತಪ್ಪೋಗ್ತಾ ಇದ್ದಾನೆ, ಅವ್ನು ತುಂಬಾ ಡೇಂಜರಸ್ ಆಗಿರೋ ವ್ಯಕ್ತಿ, ಈಗ ಅವೆಂಜರ್ಸ್ಗಳು ಕೂಡ ಇಲ್ಲ ನಮ್ಮನ್ನ ಕಾಪಾಡೋದಕ್ಕೆ, ಏನ್ ಮಾಡೋದು ಅಂತಂತೇಳಿ. ಮತ್ತು ಇವ್ರ ಬಗ್ಗೆನೂ ಆಲ್ರೆಡಿ ಹೇಳಿದ್ದೀವಿ, ಇವರು ಮೆಲ್ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಿದ್ದಾರೆ. ಅದು ಮೆಲಿಸಾ ಗೋಲ್ಡ್ ಆಗಿರ್ಬೋದು ಅಥವಾ ಮೆಲೆನಾ ಕಪೂರ್ ಆಗಿರ್ಬೋದು ಅಂತಂತೇಳಿ. ಇವ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ಆದರೆ ಇದಕ್ಕೆ ಬಕ್ಕಿ ಏನಂತ ಆನ್ಸರ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ನಾವೇ ಈಗ ಏನಾದರೂ ಮಾಡಬೇಕು ಅಂತಂತೇಳಿ ಈ ಥಂಡರ್ಬೋಲ್ಟ್ಸ್ ಟೀಮನ್ನು ಕಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಹೌದು ಗುರು, ಕರೆಕ್ಟಾಗೇ ಹೇಳಿದ್ದೀನಿ, ಲಿಟ್ರಲಿ ಕಟ್ಟಾಕ್ಬಿಟ್ಟಿದ್ದಾನೆ. ಎಲೆನಾ ಬಿಲೋವನ ಅಗ್ದಲ್ಲಿ ಕಟ್ಟಾಕಿದ್ರೆ US ಏಜೆಂಟು ಮತ್ತು ರೆಡ್ ಗಾರ್ಡಿಯನ್ ಇಬ್ಬರೂ ಕೂಡ ಐರನ್ ರಾಡಲ್ಲಿ ಸುತ್ತಿ ಕಟ್ಟಾಕ್ಬಿಟ್ಟಿದ್ದಾನೆ. ಯಾಕೆಂದರೆ ಇವರಿಬ್ಬರು ಭಾಳ ದೊಡ್ಡ ಸೂಪರ್ ಸೋಲ್ಜರ್ಗಳಲ್ಲಪ್ಪ, ಹಂಗಾಗಿ. ಆ್ಯಂಡ್ ಮುಂಚೆನೇ ಹೇಳಿದೆ, ಇಲ್ಲಿ ಸೆಂಟ್ರಿ ಆಗಿ ಬರ್ತಾ ಇಲ್ಲ, ವಾರ್ಡ್ ಆಗ್ಬಿಟ್ಟು ಬರ್ತಾ ಇದ್ದಾನೆ ಅಂತಂತೇಳಿ. ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಫುಟೇಜ್ಗಳನ್ನು ತೋರಿಸಿದ್ದಾರೆ. ಏನಪ್ಪ ಅಂತಂತೇಳಿದ್ರೆ, ಅವನೇ ಖುದ್ದು ಹೇಳ್ತಾ ಇದ್ದಾನೆ, ನಾನು ವಾರ್ಡು, ಗಾಡ್ ಲೆವೆಲ್ ಪವರ್ ಇರುವಂಥ ಹೀರೋ, ಆರ್ಡರ್ಸ್ಗಳಿಗೋಸ್ಕರ ಯಾಕೆ ಕಾಯ್ಕೊಂಡು ಕೂರ್ತಾನೆ ಅಂತಂತೇಳಿ, ಅವನ ಪವರ್ ಎಂಥದ್ದು ತೋರಿಸ್ತೀನಿ ನೋಡಿ ಅಂತಂತೇಳಿ ಇಡೀ ನ್ಯೂಯಾರ್ಕ್ ಸಿಟಿನೇ ಡಾರ್ಕ್ ರಿಯಾಲಿಟಿನಲ್ಲಿ ಮುಚ್ಚಾಕ್ತಾ ಇದ್ದಾನೆ, ಜನಗಳನ್ನೆಲ್ಲ ಶ್ಯಾಡೋ ಮಾಡಿ ಬಿಸಾಕ್ತಾ ಇದ್ದಾನೆ. ಈ ಕ್ಯಾರೆಕ್ಟರ್ಗಿರೋ ಪವರೇ ಅಂಥದ್ದು. ಆಲ್ಮೋಸ್ಟ್ ಆಲ್ ಸೂಪರ್ ಮ್ಯಾನ್ಗಿರೋಂಥ ಎಲ್ಲ ಪವರ್ ಕೂಡ ಇವನಿಗೂ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಹೇಳ್ಬೇಕು ಅಂತ ಹೇಳಿದ್ರೆ, ಇವನಿಗೆ ರಿಯಾಲಿಟಿಗಳನ್ನು ಮ್ಯಾನ್ಪುಲೇಟ್ ಮಾಡೋವಂಥ ಶಕ್ತಿ ಇರುತ್ತೆ, ಮ್ಯಾಟ್ರ್ಗಳನ್ನು ಮ್ಯಾನ್ಪುಲೇಷನ್ ಮಾಡೋವಂಥ ಶಕ್ತಿ ಇರುತ್ತೆ, ಈವನ್ ಇವನಿಗೆ ಹೊಸ ಲೈಫನ್ನೇ ಕ್ರಿಯೇಟ್ ಮಾಡೋಷ್ಟು ಶಕ್ತಿ ಇರುತ್ತೆ. ನೀವೇ ಯೋಚನೆ ಮಾಡಿ, ಇಡೀ ನ್ಯೂಯಾರ್ಕ್ ಸಿಟಿ ತುಂಬ ಏಲಿಯನ್ಸ್ಗಳು ಬಂದ್ಬಿಟ್ಟು ಆವರಿಸಿದಾಗ ಕೋರ್ ಅವೆಂಜರ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ತಡ್ರಸಾಡೋಗ್ಬಿಟ್ಟಿದ್ರು ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ. ಅಲ್ಲಿ ಕ್ಯಾಪ್ಟನ್ ಅಮೆರಿಕಾ ಲೀಡರ್ಶಿಪ್ ಇತ್ತು, ಐರನ್ ಮ್ಯಾನ್ ಟೆಕ್ನಾಲಜಿ ಇತ್ತು, ಹಲ್ಕ್ನ ಪವರ್ ಇತ್ತು, ಇನ್ನು ಥೋರ್ ಥರದೊಬ್ಬ ಗಾಡೇ ಅವ್ರ ಜೊತೆ ಇದ್ದ. ಆದರೆ ಈಗ ನ್ಯೂಯಾರ್ಕ್ನ ಮೇಲೆ ವಾರ್ಡ್ ಬಂದ್ಬಿಟ್ಟು ಇಡೀ ಸಿಟಿನೇ ಡಾರ್ಕ್ ರಿಯಾಲಿಟಿನಲ್ಲಿ ಮುಳುಗಿಸ್ತಾ ಇದ್ದಾನೆ. ಅಂಥದ್ರಲ್ಲಿ ಈ ಥಂಡರ್ಬೋಲ್ಟ್ಸ್ ಟೀಮ್ನವರು ಅವನನ್ನ ತಡೆಯೋಕ್ಕಾಗತ್ತಾ? ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಅವನ ಹತ್ರ ಫೈಟ್ ಮಾಡಿ ಹೊಡೆದಾಡಿ ಅವನನ್ನು ಸೋಲ್ಸ್ಬಿಡ್ತೀವಿ ಅನ್ನೋದೆಲ್ಲ ಆಗದೆ ಇರೋ ಮಾತು. ಅದೇ ಈ ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಈ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಆದರೆ ಒಂದು ಕೆಲಸ ಮಾತ್ರ ಮಾಡಬಾರ್ದಷ್ಟೇ, ಅದು ನಮಗೆ ಇಷ್ಟ ಆಗಲ್ಲ. ಅದು ಏನಪ್ಪ ಅಂತಂತೇಳಿದ್ರೆ, ವಾಟ್ ಇಫ್ ಸೀರೀಸ್ನಲ್ಲಿ ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾದಲ್ಲಿ ಕ್ಯಾಪ್ಟನ್ ಅಮೆರಿಕಾ ವಿಲನ್ಸ್ಗಳಿದ್ರು 4 ಒಳ್ಳೊಳ್ಳೆ ಮಾತಾಡಿ ಮನಪರಿವರ್ತನೆ ಮಾಡ್ಬಿಡ್ತೀವಿ ಅಂತಂತೆಲ್ಲ ಡ್ರಾಮಾ ಶುರು ಮಾಡಿದ್ರೆ ಅದೇ ಮತ್ತೆ ರೊಟೀನ್ ಆದಂಗೆ ಆಗುತ್ತೆ. ಇದೇ ನಮ್ಗೆ ಇಷ್ಟ ಆಗಲ್ಲ. ಆಲ್ರೆಡಿ ಈ ಕೆಲಸನ ತುಂಬ ಸಿನಿಮಾಗಳಲ್ಲಿ ಮಾರ್ವೆಲ್ ಅವರು ಮಾಡಿದ್ದಾರೆ. ಎಕ್ಸಾಂಪಲ್, ಇಟರ್ನಲ್ಸ್ ಸಿನಿಮಾದಲ್ಲಿ ಸೆರ್ಸಿ ಇಕರಿಸ್ನ ಬದಲಾವಣೆ ಮಾಡಿದ ಹಾಗೆ, ಲವ್ ಅಂಡ್ ಥಂಡರ್ ಸಿನಿಮಾದಲ್ಲಿ ಥೋರ್ ಗೋರ್ನ ಮನ್ಸನ್ನ ಬದಲು ಮಾಡಿದ ರೀತಿ, ಮತ್ತೆ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಅಲ್ಲಿ ಮಾಟಗಾರ ಡಾಕ್ಟರ್ ಸ್ಟ್ರೇಂಜು ಸ್ಕಾರ್ಲೆಟ್ ವಿಚ್ಗೂ ಕೂಡ ಇದೇ ಥರ ಮನ್ಸನ್ನ ಬದಲಾವಣೆ ಮಾಡ್ತಾನೆ. ವಕಾಂಡಾ ಫಾರ್ ಎವರ್ ಸಿನಿಮಾದಲ್ಲೂ ಅದೇ ನಡೆಯೋದು, ನೆಮೋರ್ ಮತ್ತೆ ಬ್ಲ್ಯಾಕ್ ಪ್ಯಾಂಥರ್ ನಡುವೆ. ಅಷ್ಟೇ ಯಾಕೆ, ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾದಲ್ಲಿ ಕೂಡ ಆಗಿದ್ದು ಅದೇನೆ. ಮತ್ತೆ ಅದೇ ಕತೆ ಕೇಳಕ್ಕೆ ಬೇಜಾರಾಗಲ್ವಾ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್.
ಮುಂಚೆನೆ ಜಡ್ಜ್ ಮಾಡೋದು ಬೇಡ, ಸಿನಿಮಾದಲ್ಲಿ ಏನಾದರೂ ಬೇರೆ ರೀತಿ ಮಾಡಿರ್ಬೋದು. ಯಾಕಂದ್ರೆ ಇದುವರೆಗೂ ಇವ್ರು ಬಿಟ್ಟಿರುವಂತ ಟೀಸರು ಟ್ರೈಲರ್ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಇವ್ರು ಯಾರು ಕೂಡ ಸೆಂಟ್ರಿನ ಫೇಸ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಯಾವ್ದೋ ಗಾಡ್ಸ್ ಗಳನ್ನ ಹಿಡ್ಕೊಂಡು ಹೊಡಿತಾ ಇದಾರೆ. ಮೇ ಬಿ ಅವ್ರುಗಳೆಲ್ಲ ಈ ಸೆಂಟ್ರಿ ವಾರ್ಡ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಾರಣ ಆಗಿರೋರು ಆಗಿರ್ಬೋದು. ಮೇ ಬಿ ಆ ಗಾಡ್ಸ್ ಗಳೆಲ್ಲ ವ್ಯಾಲೆಂಟೈನಾ ಕಡೆಯವರೇ ಆಗಿರ್ಬೋದು. ಅವಳು ನಡೆಸಿರುವಂತ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಸೆಂಟ್ರಿ ವಾರ್ಡ್ ಆಗಿರ್ಬೋದು. ಈ ಚಾನ್ಸಸ್ ಕೂಡ ಇದೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂತಂತೇಳಿ ಕಾದ್ ನೋಡಬೇಕು. ಮತ್ತೆ ಈ ಟ್ರೈಲರ್ನ ನೋಡಿದಾಗ ನಮಗೆ ಕೆಲವೊಂದಿಷ್ಟು ಡೌಟ್ಸ್ಗಳು ಕೂಡ ಬಂದವು. ಅವು ಏನೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ವ್ಯಾಲೆಂಟೈನಾ ಏನಂತ ಹೇಳ್ತಾಳೆ, ಈಗ ಅವೆಂಜರ್ಸ್ಗಳು ಯಾರೂ ಇಲ್ಲ, ಹೀರೋಗಳು ಯಾರೂ ಇಲ್ಲ ಅಂತಂತೇಳಿ ಅಲ್ವಾ? ಯಾಕಿಲ್ಲ ಗುರು? ಈಗ ಬ್ಲ್ಯಾಕ್ ವಿಡೋ ಇಲ್ಲ, ಕ್ಯಾಪ್ಟನ್ ಅಮೇರಿಕಾ ಇಲ್ಲ, ಐರನ್ ಮ್ಯಾನ್ ಇಲ್ಲ ಅಷ್ಟೇ. ಥೋರ್ ಇದ್ದಾನೆ, ಹಲ್ಕ್ ಇದ್ದಾನೆ, ಇನ್ನು ಅವ್ರ ಜೊತೆನೇ ವರ್ಕ್ ಮಾಡಿರೋ ಅಂತ ತುಂಬಾ ಹೀರೋಗಳಿದ್ದಾರೆ. ವಕಾಂಡದಲ್ಲಿ ಶೂರಿ ಬ್ಲ್ಯಾಕ್ ಪ್ಯಾಂಥರ್ ಇದ್ದಾಳೆ. ಈಗಿನ ಕ್ಯಾಪ್ಟನ್ ಅಮೆರಿಕಾ ಸ್ಯಾಮ್ ವಿಲ್ಸನ್ ಇದ್ದಾನೆ. ಇನ್ನು ಡಾಕ್ಟರ್ ಸ್ಟ್ರೇಂಜು, ಓಕೆ ಅವನಿಲ್ಲ ಬಿಡಪ್ಪ, ಅವನು ಕ್ಲಿಯಾ ಜೊತೆ ಮಲ್ಟಿವರ್ಸ್ ಸುತ್ತಾಡಕ್ಕೆ ಹೋಗಿದ್ದಾನೆ. ಅವ್ರ ಗುರು ಇದ್ದಾನಲ್ಲಪ್ಪ ಮಹಾಮಾಟಗಾರ ವಾಂಗು, 24 ಗಂಟೆನೂ ಸ್ಯಾಂಕ್ಟನ್ ಸೆಂಟೋರಿಯಂನಲ್ಲಿ ಕೊಳಿತಾ ಕೂತಿರ್ತಾನೆ. ವೆಬ್ ಸೀರೀಸು ಸಿನಿಮಾ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಅವನಾದ್ರೂ ಕರ್ಕೊಂಬರ್ಬೋದಿತ್ತ? ನ್ಯೂಯಾರ್ಕಲ್ಲೇನೆ ಎಷ್ಟೊಂದು ಜನ ಹೀರೋಗಳಿದಾರಲ್ಲ ಗುರು. ಸ್ಪೈಡರ್ ಮ್ಯಾನ್ ಇದ್ದಾನೆ, ಡೇರ್ ಡೆವಿಲ್ ಇದ್ದಾನೆ, ಹೊಸದಾಗಿ ಕಮಲಾ ಖಾನು, ಕೇಟ್ ಬಿಷಪ್ಪು, ಇವರೆಲ್ಲರೂ ನಾವು ಹೀರೋಗಳಾಗ್ತೀವಿ ಅಂತ ಹೇಳ್ಬಿಟ್ಟು ಹೀರೋಗಳಾಗಿದ್ದಾರೆ. ಇಲ್ಲಿ ವ್ಯಾಲೆಂಟೈನ್ ಆಗಿರ್ಬೋದು ಅಥವಾ ಬಕ್ಕಿ ಆಗಿರ್ಬೋದು, ತುಂಬಾ ಸುಲಭವಾಗಿ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರನ್ನ ಬಿಟ್ಟು ಕೂಡ ಇನ್ನೂ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಇದ್ದಾರೆ. ಎಕ್ಸಾಂಪಲ್ ಶಾಂಗ್ಚಿ, ಮೂನ್ ನೈಟ್, ಇಕ್ರಿಸ್, ಈ ಥರದವರು. ಬಟ್ ಇಲ್ಲಿ ಹೀರೋಗಳೇ ಇಲ್ಲ ಅಂತಂತೇಳಿ ಯಾಕೆ ಕತೆ ಹೊಡಿತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ಎರಡನೇದಾಗಿ ಏನಪ್ಪ ಅಂತಂತೇಳಿದ್ರೆ, ಈ ಟೀಮನ್ನೆಲ್ಲ ಗ್ಯಾದರ್ ಮಾಡಿರೋದು ಬಕ್ಕಿ ಆಗಿದ್ರೂ ಕೂಡ ಈ ಟೀಮ್ ಲೀಡರ್ ಆಗೋದು ಎಲೆನಾ ಬಿಲೋವಾ. ಅದು ಹೆಂಗೆ ಅಂತಂತೇಳಿ ಗೊತ್ತಿಲ್ಲ. ಮುಂಚೆ ಏನೋ ಬಕ್ಕಿ ವಿಂಟರ್ ಸೋಲ್ಜರ್ ಆಗಿದ್ದ, ಅದನ್ನ ಕ್ಯಾಪ್ಟನ್ ಅಮೆರಿಕಾ ಕಣ್ಣಾರೆ ನೋಡಿದ್ದ, ಅವನಿಗೆ ಶೀಲ್ಡ್ ಕೊಡ್ಲಿಲ್ಲ, ಸ್ಯಾಮ್ ವಿಲ್ಸನ್ ಅನ್ನ ಕ್ಯಾಪ್ಟನ್ ಅಮೆರಿಕಾ ಮಾಡ್ದ. ಬಟ್ ಈಗ ಹೀರೋಗೆ ಇರಬೇಕಾಗಿರುವಂತ ಎಲ್ಲಾ ಕ್ವಾಲಿಟೀಸ್ ಕೂಡ ಬಕ್ಕಿಗೂ ಇದಾವೆ, ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇರ್ಬೋದು. ಆದರೆ ಯಾಕೆ ಎಲೆನಾ ಬಿಲೋವಾ ಅರ್ಥ ಆಗ್ತಾ ಇಲ್ಲ. ಏನಾದರೂ ಇದು MCU ಅಂತಂತೇಳಿ ಇನ್ನೊಂದ್ಸರಿ ಕನ್ಫರ್ಮ್ ಮಾಡೋದಕ್ಕೆ ಈ ಥರ ಮಾಡ್ತಾ ಇದ್ದಾರಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಆದರೆ ಈ ಕ್ಯಾರೆಕ್ಟರ್ ಮೇಜರ್ ರೋಲ್ ಅಂತೂ ಈ ಸಿನಿಮಾದಲ್ಲಿ ಇದ್ದೇ ಇದೆ. ಅಂದರೆ ಬಿಲ್ಡಿಂಗ್ ಉಡಾಯಿಸೋದು, ಸೆಂಟ್ರಿ ಅಥವಾ ವಾರ್ಡಿಗೆ ಸಂಬಂಧಪಟ್ಟಂಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿರೋದು, ಅದೆಲ್ಲ ನಮಗೆ ಟ್ರೈಲರ್ನಲ್ಲಿ ಕಾಣಿಸ್ತಾ ಇದೆ. ಎಕ್ಸಾಂಪಲ್, ಅವಳು ಹಿಡ್ಕೊಂಡಿರುವಂಥ ಫೋಟೋನಲ್ಲಿ ವಾರ್ಡ್ ಶ್ಯಾಡೋ ರಿಯಲಮ್ಗೆ ಜನಗಳನ್ನ ಕಳಿಸಿದಾಗ ಯಾವ ರೀತಿ ಒಂದು ಇಮೇಜ್ ಬರ್ತಿತ್ತು, ಸೇಮ್ ಅದೇ ರೀತಿ ಒಂದು ಇಮೇಜು ಆ ಫೋಟೋದಲ್ಲಿ ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಫೋಟೋದಲ್ಲಿ ತುಂಬಾ ಡೆಡ್ ಬಾಡಿಗಳು ಕಾಣಿಸ್ತಾ ಇದಾವೆ. ಇವನ್ನೆಲ್ಲ ಮಾಡಿರೋದು ವಾರ್ಡೇನಾ ಅಥವಾ ಸೆಂಟ್ರಿನ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ನಲ್ಲಿ ವ್ಯಾಲೆಂಟೈನಾ ಈ ಥರ ಏನಾದರೂ ಮಾಡಿದ್ಲ? ಇದನ್ನೆಲ್ಲ ನಾವು ಸಿನಿಮಾ ನೋಡ್ಬಿಟ್ಟೇನೆ ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಈ ಸಿನಿಮಾ ಅನೌನ್ಸ್ ಆದಾಗ ಅಂಥ ದೊಡ್ಡ ಆಂಟಿಸಿಪೇಷನ್ ಇರಲಿಲ್ಲ ಯಾರಿಗೂ. ಬಟ್ ಇತ್ತೀಚೆಗೆ ಇವ್ರು ಬಿಡ್ತಾ ಇರೋಂಥ ಟ್ರೈಲರು, ಸೆಂಟ್ರಿನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥ ರೀತಿ, ಜೊತೆಗೆ ಈ ಸಿನಿಮಾದಲ್ಲಿರುವಂಥ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಅವೆಂಜರ್ಸ್ ಡೂಮ್ಸ್ಡೇನಲ್ಲಿ ಕೂಡ ಇರ್ತವೆ. ಸೊ ಹಂಗಾಗಿ ಅಭಿಮಾನಿಗಳಿಗೆ ಒಂದು ತಕ್ಕ ಮಟ್ಟಿನ ಆಂಟಿಸಿಪೇಷನ್ ಈ ಸಿನಿಮಾದ ಮೂಲಕ ಕ್ರಿಯೇಟ್ ಆಗ್ತಾ ಇದೆ. ನೋಡೋಣ ಸಿನಿಮಾ ಬಂದ ಮೇಲೆ ಹೆಂಗಿರುತ್ತೆ ಅಂತಂತೇಳಿ. ಓಕೆ, ಇದಿಷ್ಟು ಈ ಟ್ರೈಲರ್ನ ನೋಡಿದಾಗ ನಾವು ಹೊಸದಾಗಿ ಅಬ್ಸರ್ವ್ ಮಾಡಿರೋ ಅಂಥ ಅಂಶಗಳು. ಇನ್ನು ನೀವೇನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ಗಳನ್ನು ಅಬ್ಸರ್ವ್ ಮಾಡಿದರೆ ಅವುಗಳನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.